ಬೈ ಎಲೆಕ್ಷನ್ ಹೊತ್ತಲೇ ಸರ್ಕಾರದಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ. ಆರ್ಮ್ಯಾಕ್ಸ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ಅಕ್ರಮ. ನಾಲೆ ಆಧುನೀಕರಣದ ಹೆಸರಲ್ಲಿ ಅಧಿಕಾರಿಗಳು ತಿಂದು ತೇಗಿದ್ದಾರೆ. ಮಂಡ್ಯದಲ್ಲಿ ರೈತರನ್ನೇ ಯಾಮಾರಿಸಿ ಕೋಟಿ ಕೋಟಿ ರೂಪಾಯಿನ ನುಂಗಿರುವಂಥದ್ದು. ಬರೋಬ್ಬರಿ 500 ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ಕೆಆರ್ಪೇಟೆ ಹೇಮಾವತಿ ಎಡದಂಡೆ ನಾಲೆ ಆಧುನೀಕರಣದಲ್ಲಿ ಲೂಟಿ ಮಾಡಲಾಗಿದೆ. ಯಾವುದೇ ಕಾಮಗಾರಿಯನ್ನು ನಡೆಸದೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಅಧಿಕಾರಿಗಳು ಆಟ ಆಡಿದ್ದಾರೆ. ನಾಲೆ ಬದಿ ಹಾಕುವಂಥ ರಕ್ಷಣಾ ಕಲ್ಲುಗಳ ಹೆಸರಲ್ಲಿ 500 ಕೋಟಿ ರೂಪಾಯಿಯನ್ನ ನುಂಗಿ ನೀರು ಕುಡಿದಿದ್ದಾರೆ. ಕೋಟಿ ಕೋಟಿ ಬಿಲ್ ಮಾಡಿ ಹೇಮಾವತಿ ನೀರಾವರಿ ಅಧಿಕಾರಿಗಳು ಮಹಾ ವಂಚನೆಯನ್ನು ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತವರು ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತದೆ. 2020ರಿಂದಲೂ ಸಹ ಕಂಟಿನ್ಯೂಯಸ್ ಆಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿಗಳಿಗೂ ಸಹ ಹೋರಾಟಗಾರರು ಪತ್ರ ಬರೆದಿದ್ದಾರೆ. ಆ ಪತ್ರದ ಪ್ರತಿ ನನ್ನ ಹತ್ರ ಇದೆ. ಸ್ವತಃ ಮುಖ್ಯಮಂತ್ರಿಗಳಿಗೂ ಸಹ ಹೋರಾಟಗಾರರು ನಾಗೇಗೌಡರು ಮತ್ತು GR ಜಯಣ್ಣ ಅವರು ಮುಖ್ಯಮಂತ್ರಿಗಳಿಗೂ ಪತ್ರವನ್ನು ಬರೆದಿದ್ದಾರೆ. ಆದರೆ ಸುಮ್ಮನೆ ನಾಮಕಾವಸ್ಥೆಗೆ ಒಂದು ತನಿಖೆಯನ್ನು ಮಾಡಲಾಗಿದೆಯೇ ವಿನಃ ಆ ತನಿಖೆಯಲ್ಲೂ ಸಹ ಏನು ಅಕ್ರಮ ಎಸಗಿದ್ದಾರೆ ಅಧಿಕಾರಿಗಳು ಅವರಿಗೆ ಕ್ಲೀನ್ ಚಿಟ್ ಅನ್ನು ನೀಡಲಾಗಿದೆ. ಹಾಗಾದರೆ ಈ ಕಾಮಗಾರಿ ಅಂದರೆ ಏನು ಅನ್ನುವಂಥದ್ದು, ಅಟ್ಲೀಸ್ಟ್ ಅಸಲಿಗೆ ಈ ಕಾಮಗಾರಿ ಏನು ಅನ್ನೋದಾದರೆ ವೀಕ್ಷಕರೇ ನೋಡಿ, ಇದು ಹೇಮಾವತಿ ಎಡದಂಡೆ ಕಾಲುವೆ ನಾಲೆ, ಹೇಮಾವತಿ ಎಡದಂಡೆ ನಾಲೆ ಮುಖ್ಯ ನಾಲೆ. ಇದಕ್ಕೆ ರಕ್ಷಣಾ ಕಲ್ಲುಗಳನ್ನು ಅಂದರೆ ಎರಡೂ ಕಡೆ ಈ ರಕ್ಷಣಾ ಕಲ್ಲುಗಳನ್ನು ಅದನ್ನು ಗಾರ್ಡ್ ಸ್ಟೋನ್ಸ್ ಅಂತ ಕರಿತೀವಿ ನಾವು, ರಕ್ಷಣಾ ಕಲ್ಲುಗಳು. ಅದನ್ನು ನೆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ಲನ್ನು ಮಾಡಿಸ್ಕೊಂಡು ದುಡ್ಡು ತಗೊಂಡು ಒಂದೇ ಒಂದು ಕಲ್ಲು ನೆಟ್ಟಿಲ್ಲ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 21,358 ಕಾಂಕ್ರೀಟ್ ರಕ್ಷಣಾ ಕಲ್ಲುಗಳನ್ನು ನೆಡಬೇಕಾಗಿತ್ತು. ಎಷ್ಟು ಹೇಳಿ? 21,358 ರಕ್ಷಣಾ ಕಲ್ಲುಗಳನ್ನು ನೆಡಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಸಹ ಕಾಮಗಾರಿ ನಡೆದಿಲ್ಲ, ಕಲ್ಲುಗಳನ್ನು ನೆಟ್ಟಿಲ್ಲ. ಆಯಿತು, ಸರ್ಕಾರ ಏನು ಮಾಡುತ್ತೆ? ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಹೋರಾಟಗಾರರು. ಅದಾದಮೇಲೆ ಸನ್ಮಾನ್ಯ ಎನ್ ಚೆಲುವರಾಯಸ್ವಾಮಿ ಅವರಿಗೆ, ಮಾನ್ಯ ಕೃಷಿ ಸಚಿವರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೂ ಹೌದು, ಅವ್ರಿಗೂ ಪತ್ರ ಬರೀತಾರೆ. ಆ ಪತ್ರದ ಪ್ರತಿಯೂ ನನ್ನ ಹತ್ರ ಇದೆ. ಇದೇ ಹೋರಾಟಗಾರರು ಪತ್ರ ಬರೆದಿದ್ದಾರೆ. ಅಪರ ಮುಖ್ಯ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆಗೂ ಪತ್ರ ಬರೆದಿದ್ದಾರೆ. ಇವರೆಲ್ಲರ ಪತ್ರಗಳನ್ನು ಆಧರಿಸಿ ತನಿಖೆಯನ್ನು ನಡೆಸಲಾಗಿದೆ. ಆದರೆ ತನಿಖೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ನೋಡಿ, ಚೆಲುವರಾಯಸ್ವಾಮಿ ಅವ್ರಿಗೆ ಬರೆದಿರ್ತಕ್ಕಂಥ ಪತ್ರ. ಹೋರಾಟಗಾರರು 11/3/2026 ಅಂದರೆ ಇದೇ ತಿಂಗಳ 11ನೇ ತಾರೀಕು ಚೆಲುವರಾಯಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ ಹೋರಾಟಗಾರರು. ಅಪರ ಮುಖ್ಯ ಕಾರ್ಯದರ್ಶಿಗಳು ಜಲಸಂಪನ್ಮೂಲ ಇಲಾಖೆ ಇವ್ರಿಗೆ ಪತ್ರ ಬರೆದಿದ್ದಾರೆ. ಮಗದೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಸಹ ಪತ್ರ ಬರೆದಿದ್ದಾರೆ. ಆದರೆ ನಾಮಕಾವಸ್ಥೆಗೆ ತನಿಖೆ ಮಾಡಲಾಗಿದೆಯೇ ವಿನಃ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ. ಸೊ ಯಾರೆಲ್ಲ ಕರ್ತವ್ಯ ನಿರ್ವಹಿಸಿದ್ದಾರೆ? SE ಮೋಹನ್ ರಾಜ್ ಅರಸ್ ಕಾರ್ಯಪಾಲಕ ಅಭಿಯಂತರರು, ಸೈಯದ್ ಆಸಿಫ್ ಅಲಿ, ಶ್ರೀಮತಿ CN ಶಿಲ್ಪಾ, HS ಜೈರಾಜ್, ಹಾಗೆ ನೋಡಿ ಇವರು ಇಷ್ಟು ಜನ 4 ಜನ ಪೂರ್ವಾನುಮತಿಯನ್ನು ನೀಡಿ ಆದೇಶಿಸಿರ್ತಕ್ಕಂಥದ್ದು. ಆದರೆ ಈ ಅಧಿಕಾರಿಗಳು ಯಾರು ಕಲ್ಲನ್ನು ನೆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು, ಟೆಂಡರ್ ಕೊಟ್ಟರು, ಅವರು ಕಲ್ಲನ್ನು ನೆಡದೆ ಹೋದಂಥ ಸಂದರ್ಭದಲ್ಲಿ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸಾಕ್ಷಿ ಅನ್ನುವ ಹಾಗೆ ನಾವು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತೀವಿ.